ಎಲ್ಲ ವದಂತಿಗಳಿಗೆ ಫುಲ್ ಸ್ಟಾಪ್ ಇಟ್ಟ ರೋಹಿತ್ ಶರ್ಮಾ. ರಿಟೈರ್ಮೆಂಟ್ ಬಗ್ಗೆ ಸ್ಪಷ್ಟನೆ ನೀಡಿದ ರೋಹಿತ್ ಶರ್ಮಾ. ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆಯನ್ನು ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ ನಮಗೆ ಗೊತ್ತಿರ್ಬೋದು 2025ರ ಚಾಂಪಿಯನ್ ಟ್ರೋಫಿನ ಇದೀಗ ಭಾರತ ಗೆದ್ದು ಬೀಗೈತಿ ಸ್ನೇಹಿತರೆ. ಅದನ್ನೆಲ್ಲರೂ ನೋಡಿರ್ತೀರಿ, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಬಟ್ ನಾನು ಹೇಳಕೊಂಡಿದ್ದು ರೋಹಿತ್ ಶರ್ಮಾ ಅವರು ರಿಟೈರ್ಮೆಂಟ್ ಬಗ್ಗೆ ನಾನು ಅಷ್ಟೇ ಮಾತಾಡ್ತೀನಿ. ಯಾಕಂದರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಅಂದರೆ ಎಲ್ಲರೂ ನೋಡೇ ಬಿಟ್ಟಿರ್ತಾರೆ ನಮ್ಮ ಕ್ರಿಕೆಟ್ನ. ಇದೀಗ ನಾನು ರಿಟೈರ್ಮೆಂಟ್ ಬಗ್ಗೆ ಅಷ್ಟೇ ಸ್ಪಷ್ಟನೆ ಕೊಡತ್ತೀನಿ ಸ್ನೇಹಿತರೆ. ಎಲ್ಲರೂ ಅಂದ್ಕೊಂಡಿದ್ರು ಯಾವ ರೀತಿ ಅಪ್ಪ ಅಂದ್ರೆ, ಈಗ ಚಾಂಪಿಯನ್ ಟ್ರೋಫಿನ ಗೆದ್ದ ನಂತರ ರೋಹಿತ್ ಶರ್ಮಾ ಅವರು ಮತ್ತು ವಿರಾಟ್ ಕೊಹ್ಲಿ ಅವರು ನಮ್ಮ ರಿಟೈರ್ಮೆಂಟ್ನ ಕೊಡ್ತಾರೆ ಚಾಂಪಿಯನ್ ಟ್ರೋಫಿಯಿಂದ ಓ ಡಿ ಐ ಫಾರ್ಮೆಟ್ನಿಂದ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಬಟ್ ಈಗ ಎಲ್ಲನೂ ಉಲ್ಟಾ ಆಗಿಬಿಟ್ಟೈತಿ. ಯಾವ ರೀತಿ ಅಂತ ನೋಡೋದಾದ್ರೆ, ನಮಗೆ ಗೊತ್ತಿರ್ಬೋದು 2024ರ T20 ವರ್ಲ್ಡ್ ಕಪ್ನ ನಮ್ಮ ಭಾರತ ಗೆದ್ದು ಬೀಗೈತಿ. ಅದರಲ್ಲಿ ವಿರಾಟ್ ಕೊಹ್ಲಿ ಅವರಾಗಿರ್ಬೋದು, ರೋಹಿತ್ ಶರ್ಮಾ ಅವರಾಗಿರ್ಬೋದು, ಅದೇ ರೀತಿಯಾಗಿ ಜಡೇಜಾ ಅವರು T20 ಫಾರ್ಮೆಟ್ಗೆ ರಿಟೈರ್ಮೆಂಟ್ ಕೊಟ್ಟರು ಸ್ನೇಹಿತರೆ. ನಮಗೆ ಗೊತ್ತಿರ್ಬೋದು ಟೀಮ್ ಇಂಡಿಯಾ ಗೆದ್ದ ನಂತರ ಅವರು ರಿಟೈರ್ಮೆಂಟ್ನ ಕೊಟ್ಟರು. ಅದೇ ರೀತಿ ಆಗುತ್ತೆ ಅಂತ ಹೇಳ್ಕೊಂಡು ಎಲ್ಲರೂ ಅಂದ್ಕೊಂಡಿದ್ರು ಸ್ನೇಹಿತರೆ. ಎಲ್ಲ ಮಾದರಿಯಲ್ಲಿ ಇವರು ನೆಕ್ಸ್ಟ್ ಓ ಡಿ ಐ ಫಾರ್ಮೆಟ್ನಲ್ಲಿ ಚಾಂಪಿಯನ್ ಟ್ರೋಫಿನ ಗೆದ್ದು ಬೀಗಿದ್ರಲ್ಲ, ಇದು ಒಳ್ಳೆ ಟೈಮು, ರಿಟೈರ್ಮೆಂಟ್ನ ಕೊಡ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿರ್ಬೋದು. ಈಗ ಉಲ್ಟಾ ಆಯಿತು. ಏನು ಹೇಳಿದ್ದಾರೆ ರೋಹಿತ್ ಶರ್ಮಾ ಅಂದರು. ರೋಹಿತ್ ಶರ್ಮಾ ಅವರು ಏನು ಹೇಳಿದಾರಪ್ಪ, ನಾನು ಈ ಮಾದರಿಯಲ್ಲಿ ನಿವೃತ್ತಿಯನ್ನು ಹೊಂದೋದಿಲ್ಲ ಅಂತ ಹೇಳ್ಕೊಂಡು ಇದೀಗ ಹೇಳಿದ್ದಾರೆ. ರೋಹಿತ್ ಶರ್ಮಾ ಏನು ಹೇಳಿದಾರಪ್ಪ ಅಂದ್ರೆ, ಕೋಯಿ ಫ್ಯೂಚರ್ ಪ್ಲ್ಯಾನ್ ನಹಿ ಹೋ ಅಂದರೆ ಏನು ಮುಂದಿನ ಯೋಚನೆಗಳನ್ನು ಏನೂ ಮಾಡಿಲ್ಲ ಸ್ನೇಹಿತರೆ ಅಂತ ಹೇಳ್ಕೊಂಡು ಇದೀಗ ಹೇಳಿದ್ದಾರೆ. ಅದಲ್ಲದೆ ಜೋ ಚಲೋ ರಹಾ ಹೇ ಚಲೇಗ ಅಂದರೆ ಈಗ ಹೆಂಗೆ ಹೊಂಟೈತಿ ಇದೇ ರೀತಿಯಾಗಿ ಹೋಗುತ್ತಾ, ನಾ ಏನು ಮುಂದಿಂದು ಪ್ಲ್ಯಾನ್ ಮಾಡಿಲ್ಲ, ಏನಿಲ್ಲ, ಇದೀಗ ಸದ್ಯದ ಬಗ್ಗೆ ಈಗ ಗೆದ್ದಿರೋ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತೀನಿ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಹೌದು ಸ್ನೇಹಿತರೆ, ನಮ್ಮ ರೋಹಿತ್ ಶರ್ಮಾ ಅವರು ಒಬ್ಬ ಉತ್ತಮವಾದಂಥ ನಾಯಕ. ಯಾಕಪ್ಪ ಅಂದರೆ ಎಲ್ಲ ಫಾರ್ಮೆಟ್ನಲ್ಲಿ ಟೀಮ್ ಇಂಡಿಯಾವನ್ನು ಫೈನಲ್ಗೆ ತೆಗೆದುಕೊಂಡು ಹೋದಂಥ ನಮ್ಮ ಟೀಮ್ ಇಂಡಿಯಾದ ಮೊದಲನೇ ನಾಯಕರಾಗಿ ರೋಹಿತ್ ಶರ್ಮಾ ಅವರು ಹೊರಹೊಮ್ತಾರೆ. ಅದಕ್ಕಾಗಿ ಅವ್ರಿಗೆ ಈಗಾಗಲೇ ಹೇಳಿದ್ದಾರೆ, ನೀವು ಯಾವಾಗ ರಿಟರ್ನ್ ಕೊಡ್ತೀರಿ ಅವಾಗ ತಾನೇ ಹೊರಗೆ ನೀವು ಅಲ್ಲಿ ತನಕ ಬೇಕಾದಂಗೆ ಆಡ್ಬೋದು ಅಂತ ಹೇಳ್ಕೊಂಡು ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಇವರಾಗಲೇ ರಿಟೈರ್ಮೆಂಟ್ನ ಇನ್ನೂ ಕೊಟ್ಟಿಲ್ಲ, ಇನ್ನೂ ಆಡ್ತಾರೆ. ಇದು ಓ ಡಿ ಐ ಫಾರ್ಮೆಟ್ನ ಕಂಟಿನ್ಯೂ ಇದೇ ರೀತಿಯಾಗಿ ಆಡ್ತಾರೆ ಅಂತಲೇ ಇದೀಗ ಹೇಳಿದ್ದಾರೆ. ಇನ್ನು ಅದಲ್ಲದೆ ನಾಯಕನಾಗಿ ಅಂದರೆ ಒಬ್ಬ ಪ್ಲೇಯರ್ ಆಗಿರ್ಬೋದು, ನಾಯಕನಾಗಿ ಫೈನಲ್ನಲ್ಲಿ 76 ರನ್ಗಳನ್ನು ಬಾರಿಸಿದ್ರು ಸ್ನೇಹಿತರೆ. ನೋಡಿರ್ಬೋದು ಯಾವ ರೀತಿ ಆಡಿದೆ ಅಂತ. ಫಿಯರ್ಲೆಸ್, ಹಂಗೆ ಬ್ಯಾಟ್ ಬೀಸ್ತಾನೆ ಇದ್ರು ಕೊನೆಯವರೆಗೂ. ಆ ರೀತಿಯಾಗಿ 76 ರನ್ಗಳನ್ನು ಹೊಡೆದು, ಅದಲ್ಲದೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಆದರು ಸ್ನೇಹಿತರೆ ಇವರು. ಇನ್ನು ರೋಹಿತ್ ಶರ್ಮಾ ಅವರ ರನ್ಗಳ ಬಗ್ಗೆ ನೋಡೋದಾದ್ರೆ, ಈಗ ಟೋಟಲ್ ಆಗಿ ಟೀಮ್ ಇಂಡಿಯಾದಲ್ಲಿ ಇವರು 9 ICC ಫೈನಲ್ಗಳನ್ನು ಆಡಿದ್ದಾರೆ ಸ್ನೇಹಿತರೆ ನಮ್ಮ ರೋಹಿತ್ ಶರ್ಮಾ ಅವರು. ಅದರಲ್ಲಿ 11 ಇನ್ನಿಂಗ್ಸ್ಗಳನ್ನು ಆಡಿದ್ದಾರೆ. ಆಡಿ ಬರೋಬ್ಬರಿ 322 ರನ್ನುಗಳನ್ನು ಕಲೆ ಹಾಕಿದ್ರು ಸ್ನೇಹಿತರೆ. ಇದು ಬರೀ ಫೈನಲ್ನಲ್ಲಿ ಅಷ್ಟೇ ನಾ ಹೇಳಕತ್ತಿರೋದು. ಈ ರೀತಿ ಆಡಿಕೊಂಡು ಫೈನಲಲ್ಲಿ ಉತ್ತಮವಾದಂಥ ಪ್ರದರ್ಶನವನ್ನು ನೀಡಿದ್ದಾರೆ. ಇನ್ನು ಅದಲ್ಲದೆ ಇನ್ನು ಫೈನಲ್ನಲ್ಲಿ ನಾಯಕನಾಗಿ ಉತ್ತಮ ಪ್ರದರ್ಶನವನ್ನು ನೀಡಿದವರ ಪಟ್ಟಿಯಲ್ಲಿ ಕೂಡ ರೋಹಿತ್ ಶರ್ಮಾ ಅವರು ಸೇರ್ತಾರೆ. ಇದೀಗ ಅವರು ಯಾರ್ಯಾರು ಫೈನಲಲ್ಲಿ ಉತ್ತಮವಾದ ಪ್ರದರ್ಶನವನ್ನು ನೀಡಿದ್ದಾರೆ ನಾಯಕನಾಗಿ ಅಂತ ಹೇಳ್ಕೊಂಡು ನೋಡೋದಾದ್ರೆ, 2000ನೇ ಇಸ್ವಿನಲ್ಲಿ ನಮಗೆ ಗೊತ್ತೈತಿ, ಈಗಾಗಲೇ ನಾವು ನ್ಯೂಜಿಲ್ಯಾಂಡ್ ವಿರುದ್ಧ ಫೈನಲನ್ನು ಆಡಿದ್ವಿ. ಅದರಲ್ಲಿ ನಾವು ಸೋತಿದ್ದೇವೆ ಸ್ನೇಹಿತರೆ. ಅದರಲ್ಲಿ ಸೌರವ್ ಗಂಗೂಲಿ ಅವರು ಬರೋಬ್ಬರಿ 117 ರನ್ನುಗಳನ್ನು ಕಲೆ ಹಾಕಿದ್ರು. ಬಟ್ ಆದರೂ ಅನ್ಫಾರ್ಚುನೇಟ್ ನಾವು ಅವರ ಜೊತೆ ಸೋತು ಹೋದ್ವಿ. ಬಟ್ ಇದೀಗ ನಾವು ಆ ಸೇಡನ್ನು ತೀರಿಸ್ಕೊಂಡ್ಬಿಟ್ಟಿದ್ವಿ ಸ್ನೇಹಿತರೆ. ಈಗ ಅದರಲ್ಲಿ ಸೌರವ್ ಗಂಗೂಲಿ ಅವರು 117 ರನ್ನುಗಳನ್ನು ಹೊಡೆದಿದ್ದರು. ಇನ್ನು 2002ನೇ ಇಸ್ವಿನಲ್ಲಿ ನಮ್ಮ ಭಾರತ ವಿರುದ್ಧ ಶ್ರೀಲಂಕಾ ಏನು ನಡೀತಲ್ಲ, ಅವರು ಜಯಸೂರ್ಯ ಅವರು ನಾಯಕನಾಗಿ 74 ರನ್ನುಗಳನ್ನ ಹೊಡೆದಿದ್ರು ಫೈನಲ್ನಲ್ಲಿ ಸ್ನೇಹಿತರೆ. ಆವಾಗ ಅವರು ಇದು ಆಗಿತ್ತು. ಇನ್ನು ಅದಲ್ಲದೆ ಇನ್ನು 1998ರಲ್ಲಿ ಸೌತ್ ಆಫ್ರಿಕಾ ವೆಸ್ಟ್ ಇಂಡೀಸ್ ವಿರುದ್ಧ ಅಲ್ಲಿ ಕ್ಯಾಪ್ಟನ್ ಅವರು 61 ರನ್ನುಗಳನ್ನು ಹೊಡೆದಿದ್ರು ಸ್ನೇಹಿತರೆ. ಅವರು ಹ್ಯಾನ್ಸಿ ಕ್ರೋನಿಯಾ ಅವರು 61 ರನ್ನುಗಳನ್ನು ಹೊಡೆದಿದ್ದರು. ಇದೀಗ ಇವರ ಪಟ್ಟಿಯಲ್ಲಿ ನಮ್ಮ ರೋಹಿತ್ ಶರ್ಮಾ ಅವರು ನಾಯಕನಾಗಿ ಸೇರ್ಕೋತಾರೆ ಸ್ನೇಹಿತರೆ. ಅದು ನಾಯಕನಾಗಿ ಆಡೋದಂದ್ರೆ ಅಷ್ಟು ಸುಲಭವಲ್ಲ. ನಾವು ಈಗಾಗಲೇ ಹೇಳಿದಾಗೆ ರಿಟೈರ್ಮೆಂಟ್ ಬಗ್ಗೆ ವದಂತಿಗಳು ಹರಡಾಗ್ತಿದ್ವಲ್ಲ, ಇದು ಮೇನಾಗಿ ಯಾಕಪ್ಪ ಅಂದ್ರೆ ನಮಗೆ ಗೊತ್ತಿರ್ಬೋದು ನ್ಯೂಜಿಲ್ಯಾಂಡ್ ವಿರುದ್ಧ ಸಿರೀಸ್ನಲ್ಲಿ ಇವರು 0-3. ಇನ್ನು ಅದಲ್ಲದೆ ಆಸ್ಟ್ರೇಲಿಯಾ ವಿರುದ್ಧ ಬಾರ್ಡರ್ ಗವಾಸ್ಕರ್ ಟ್ರೋಫಿನಲ್ಲಿ 3-1 ಆಗಿತ್ತು ಸ್ನೇಹಿತರೆ. ಆ ರೀತಿಯಾಗಿ ಸರಿಯಾಗಿ ಆಡದೇ ಇರೋ ಕಾರಣ ರಿಟೈರ್ಮೆಂಟ್ ಬಗ್ಗೆ ತುಂಬಾ ವದಂತಿಗಳಿದ್ದು, ಚಾಂಪಿಯನ್ ಟ್ರೋಫಿ ಆದಮೇಲೆ ಇವರು ಖಂಡಿತವಾಗ್ಲಿ ಕೊಡ್ತಾರೆ ಅಂತ ಹೇಳ್ಕೊಂಡು ಇದೀಗ ಎಲ್ಲ ವದಂತಿಗಳ ಬಗ್ಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಅವರು. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಇವರು ರಿಟೈರ್ಮೆಂಟ್ನ ಕೊಡಬೇಕಾಗಿತ್ತಾ ಕೊಡಬಾರ್ದಾಗಿತ್ತಾ ಅಂತ